ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಅಬ್ಬೂರು ಬಾಜಗೂಡನಹಳ್ಳಿ ಗ್ರಾಮದಲ್ಲಿ ನಡೆದ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಲಿಂಗರಾಜು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಕ್ರಮವನ್ನು ಖಂಡಿಸಿದ ಅವರು ಶಾಸಕರಾದ ಎ ಮಂಜು ವಿರುದ್ಧವೂ ಗಂಭೀರ ಆರೋಪಗಳನ್ನು ಮಾಡಿದರು. ಹಕ್ಕುಪತ್ರ ನೀಡಿರುವ ಮನೆಗಳನ್ನು ಏಕಾಏಕಿ ತೆರವುಗೊಳಿಸಿರುವುದು ಖಂಡನೀಯ. ಇದು ದಲಿತ ವಿರೋಧಿ ಕ್ರಮವಾಗಿದೆ ಎಂದು ಆರೋಪಿಸಿದರು. ಇದೇ ವೇಳೆ ಅರಕಲಗೂಡು ತಾಲೂಕಿನಲ್ಲಿ ದಲಿತರನ್ನ ಗುರಿಯಾಗಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕ್ರಷರ್ ನಿಲ್ಲಿಸುವುದು, ದಲಿತ ಮತ್ತು ಮುಸ್ಲಿಂ ಸಮುದಾಯದ ಮನೆಗಳನ್ನು ತೆರವುಗೊಳಿಸುವುದು ನಡೆಯುತ್ತಿದೆ. ಈ ಎಲ್ಲ ವಿಚಾರಗಳನ್ನು ಮರೆಮಾಚಲು ಅದೇ ಗ್ರಾಮದ ದಲಿತರ ಮನೆಯಲ್ಲಿ ವಾಸ್ತವ್ಯ ನಡೆಸುವುದು ರಾಜಕೀಯ ನಾಟಕ ಎಂದು ಟೀಕಿಸಿದರು. ನ್ಯಾಯ ಒದಗಿಸುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಇಲ್ಲಿ ಶ್ರೇಯಸ್ ಪಟೇಲ್ ಅವರು ಕೂಡ ಬಂದು ಹೋಗಿದ್ದಾರೆ. ಎಲ್ಲರೂ ರಾಜಕೀಯ ವ್ಯಕ್ತಿಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಹೊರತು ಯಾರು ಕೂಡ ಇವರಿಗೆ ಬೆಂಬಲವನ್ನು ಸೂಚಿಸಿ ಇವರಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ಇವ್ರಿಗೆ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಅದಕ್ಕೆ ಇವರು ಈಗ 20ನೇ ತಾರೀಕುವರೆಗೂ ಏನು ಅನಿರ್ದಿಷ್ಟ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದಾರೆ. ಅದು ಅಲ್ಲಿವರೆಗೂ ನಡೀತದೆ. ಶಾಂತಿ ರೀತಿಯಾಗಿ ಅಲ್ಲಿವರೆಗೂ ನಡೀತದೆ. ಈ ಶಾಂತಿ ರೀತಿಯಾಗಿ ನಡೀತಿರ್ಬೇಕಿದ್ರೆ ಇವರಿಗೆ ಬಂದು ಒಂದು ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡಬೇಕು. ಅಕಸ್ಮಾತ್ ಏನಾದರೂ ಒಂದು ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ ಆದಷ್ಟು ಬೇಗ. ಯಾಕೆ ಅಂತ ಅಂದರೆ ಈಗ ಆಲ್ರೆಡಿ 8 ದಿನಗಳು ಕಳೆದಿದೆ. 8 ದಿನಗಳ ಕಾಲ ಅವ್ರ ಅವ್ರ ವಾಸಕ್ಕೆ ಮನೆಗೂ ಕೂಡ ಇಲ್ಲ. ಮನೆಯೆಲ್ಲಗಳನ್ನು ಒಡೆದಾಕಿದ್ದಾರೆ. ಎಲ್ಲ ಮನೆಯೂ ಒಡೆದಾಕಿ ಇಲ್ಲಿ ಕರ್ಕೊಂಬಂದು ಇಲ್ಲಿ ಬೀದಿಲಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಹೆಂಗಸರು ಮಕ್ಕಳು ಬೀದಿಲಿ ನಿಂತ್ಕೊಂಡು 8 ದಿವಸ ಆದರೂ ಕೂಡ ಯಾವುದೇ ಒಂದು ಸರ್ಕಾರ ಅಧಿಕಾರಿಗಳು ಇವ್ರ ಮೇಲೆ ಮಾನವೀಯತೆ ಒಂದು ಮಾನವೀಯತೆ ದೃಷ್ಟಿಯಿಂದನಾದರೂ ಕೂಡ ಬಂದು ಇವ್ರಿಗೆ ಏನಾದರೂ ಒಂದು ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ದೇ ಇಲ್ಲಿ ಬೀದಿಲಿ ಇರಕ್ಕೆ ಬಿಟ್ಟು ಇವತ್ತು ಕಂಡ್ರು ಕಾಣದೇ ಇರೋ ಥರ ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ಕಂಡ್ರು ಇವತ್ತು ಏನಾಗಿದ್ದಾರೆ, ಕುರುಡರಾಗಿ ಇವತ್ತು ಏನು ಮಾಡಿದ್ದಾರೆ, ಎಲ್ಲರೂ ಓಡಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆ ಅಂತ ಅಂದರೆ ಇವತ್ತು ನೋಡ್ಬೋದು DC ಕಚೇರಿ ಮುಂದೆ 8 ದಿವಸಗಳಾದರೂ ಕೂಡ ಇದಕ್ಕೆಲ್ಲ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಮೇಯ್ನು ನಾವು ಅರ್ಕಲಗೂಡು ತಾಲೂಕಿನವರಾಗಿ ಒಂದು ವಿಷಯ ಹೇಳ್ತೀವಿ. ಇದಕ್ಕೆ ಅರ್ಕಲಗೂಡು ತಾಲೂಕು ಆಡಳಿತ ಒಂದು ಮುಖ್ಯ ಕಾರಣ ಆಗುತ್ತೆ. ಅಲ್ಲಿರುವಂಥ ಶಾಸಕರು ಇರ್ಬೋದು, ಅಲ್ಲಿರುವಂಥ ತಾಲೂಕು ಆಡಳಿತದವರು ಇರ್ಬೋದು, ಈಗ ಇಲ್ಲಿ ಜಿಲ್ಲಾಡಳಿತವ್ರದ್ದು ಇರ್ಬೋದು, ಯಾರು ಕೂಡ ಇವರಿಗೆ ಒಂದು ಉತ್ತರವನ್ನು ಕೊಡೋದಾಗಲಿ ಇವರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಈ ಹೋರಾಟ ಶಾಂತಿಯುತವಾಗಿ ಇಲ್ಲಿವರೆಗೂ ನಡೀತಿದೆ. ಆದರೆ ಇನ್ನು ಮುಂದೆ ಈ ಹೋರಾಟ ಉಗ್ರ ರೂಪಕ್ಕೆ ಕೈಗೊಳ್ಳಬೇಕು ಅಂತ ಹೇಳಿ ಬೇರೆ ಬೇರೆ ಥರದಲ್ಲಿ ಹೋರಾಟವನ್ನು ನಾವು ಮಾಡಬೇಕಂತ ಹೇಳಿ ಈಗ ನಮ್ಮ ರಾಜ್ಯದಿಂದ ನಾನು ಛಲವಾದಿ ಮಹಾಸಭಾ ಅರಕಲಗೂಡು ತಾಲೂಕು ಅಧ್ಯಕ್ಷನಾಗಿ ನಾನು ಕೂಡ ಇಲ್ಲಿ ಇವ್ರ ಬೆಂಬಲಕ್ಕೋಸ್ಕರವಾಗಿ ನಾವು ಬಂದು ಛಲವಾದಿ ಮಹಾಸಭಾ ಇವ್ರ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ಇನ್ನು ಮುಂದಿನ ಹೋರಾಟ ಇನ್ನೂ ತೀವ್ರವಾಗಿರ್ತದೆ ಅಂತ ನಾನಾದರೂ ಹೇಳಕ್ಕೆ ಬಯಸ್ತೀನಿ. ಯಾವುದೇ ರೀತಿಯಾದ ನೋಟಿಸು ಇಲ್ಲ, ಏನೂ ಇಲ್ಲ. ಇದ್ದಕ್ಕಿದ್ದಂಗೆ ಬಂದು ಡೆಮಾಲಿಷ್ ಮಾಡಿರುವಂಥದ್ದು. ಯಾವುದೇ ನೋಟಿಸು ಇಲ್ಲ, ಏನೂ ಇಲ್ಲ. ಹಕ್ಕುಪತ್ರ ನೀಡಿದ್ದಾರೆ. ಹಕ್ಕುಪತ್ರ ನೀಡಿರೋದನ್ನ ಇದರ ಉದ್ದೇಶ ಏನೂ ಇಲ್ಲ, ರಾಜಕೀಯ ಉದ್ದೇಶ ಅಷ್ಟೇ. ಇದರಲ್ಲಿ ಹಕ್ಕುಪತ್ರ ನೀಡಿದ್ದಾರೆ. ಹಕ್ಕುಪತ್ರ ಇರೋರೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಕೆಲವರು ಆಗದೇ ಇದ್ದಂಥ ಬಡವರುಗಳು ಇನ್ನೂ ಕೂಡ ಕಟ್ಕೋಬೇಕು. ಇನ್ನೂ ಕಟ್ಕೊಳ್ಳೋಕ್ಕೆ ಸಮಯ ಕಾಲಾವಕಾಶ ಬೇಕಿತ್ತು. ಆದರೆ ಕಟ್ಕೊಳ್ತಿರುವಂಥವ್ರನ್ನ ಮನೆಗಳೆಲ್ಲ ಕೆಡವಿ ಹಕ್ಕುಪತ್ರ ನಾವು ಕೊಟ್ಟೇ ಇಲ್ಲ, ಅದರ ದಾಖಲಾತಿಗಳು ಯಾವುದೂ ಕೂಡ ತಾಲೂಕು ಕಚೇರಿಗಳಲ್ಲಿ ಇಲ್ಲ ಅಂತೇಳಿ ಒಂದು ಕತೆ ಕಟ್ಟಿ ಆ ಕತೆನ ಒಂದು ಬಿಂಬಿಸಿ ಇವ್ರನ್ನ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಅಂದರೆ ನನ್ನ ಹತ್ರ ನಾನು ಸಾಕ್ಷಿ ಇಲ್ದೇನೆ ಏನು ಮಾತಾಡ್ತಿಲ್ಲ. ನನ್ನ ಹತ್ರ ಸಾಕ್ಷಿ ಇರೋವತ್ತು ಕೇಳ್ತೀನಿ, ನೀವು ನಮಗೆ ಓಟ್ ಹಾಕಿಲ್ಲ, ನಿಮ್ಮ ಬೂತಲ್ಲಿ ನಮಗೆ ಲೀಡ್ ಬಂದಿಲ್ಲ. ಅಲ್ಲಿನ ಶಾಸಕರು ನೀವು ನನಗೆ ಓಟ್ ಹಾಕಿಲ್ಲ, ಅಲ್ಲಿ ನನಗೆ ಲೀಡ್ ಬಂದಿಲ್ಲ, ನಾನ್ಯಾಕೆ ನಿಮಗೆ ಹೌದು ರೆಕಾರ್ಡ್ ಇದೆ ನನ್ನ ಹತ್ರ, ರೆಕಾರ್ಡ್ ನಾನು ಕೊಡ್ತೀನಿ, ರೆಕಾರ್ಡ್ ನನ್ನ ಹತ್ರ ಇದೆ, ನಾನು ರೆಕಾರ್ಡ್ ಇಲ್ಲದೇ ಮಾತಾಡ್ತಾ ಇಲ್ಲ. ಈ ರೀತಿಯಾಗಿ ಜನಗಳ ಮೇಲೆ ಈ ರೀತಿಯಾಗಿ ವೈಷಮ್ಯವನ್ನು ತೀರಿಸ್ಕೊಳ್ತವಂಥ ಕೆಲಸನ ಅವರು ತಾಲೂಕು ಆಡಳಿತದ ಮೂಲಕವಾಗಿ ಈ ಥರ ಮಾಡಿಸ್ತಾ ಇದ್ದಾರೆ. ಶಾಂತಿ ಸಭೆ ಮಾಡಿದ್ದಾರೆ. ಶಾಂತಿ ಸಭೆ ಅದಕ್ಕೆ ಅರ್ಥ ಇದೆಯಾ? ಶಾಂತಿ ಸಭೆ ಅಂದ್ರೆ ಏನು? ಶಾಂತಿ ಸಭೆ ಅಂದ್ರೆ ಏನು ಸರ್? ಶಾಂತಿ ಸಭೆ ಅಂದ್ರೆ ಎಲ್ಲರನ್ನು ಕೂರಿಸಿ ತಾಳ್ಮೆಯಿಂದ ಕೂತ್ಕೊಂಡು ಒಬ್ರ ಕಷ್ಟನ ಒಬ್ರನ್ನ ಆಲಿಸೋದು ಶಾಂತಿ ಸಭೆ. ಒಂದೇ ಕಡೆ ಮಾತಾಡುವಂಥದ್ದು ಶಾಂತಿ ಸಭೆ ಅಲ್ಲ. ಒಂದು ಸೈಡ್ ಮಾತಾಡೋದು ಶಾಂತಿ ಸಭೆನಾ? ದಲಿತರ ಮನೆಗೆ ಹೋಗಿ ವಾಸ್ತವ್ಯ ದಲಿತರ ಮನೆಗೆ ಅದೇ ಏನು ತಕರಾರು ಇದೆ ಅದೇ ಮನೆಗೆ ಹೋಗಿ ಗ್ರಾಮ ವಾಸ್ತವ್ಯ ಹೂಡಿದ್ದಾರೆ. ಈಗ ನಾನು ಹೇಳ್ಬೋದು, ಈಗ ಅದೇ ಮನೆಗೆ ವಾಸ್ತವ್ಯ ಹೂಡಿದ್ದಾರೆ ಕರೆಕ್ಟ್. ಈಗ ಅದೇ ಮನೆನ ಒರೆಸ್ತವ್ರು ಅವರು, ಅದೇ ಮನೆನ ಬೀಳಿಸ್ತಾರವರು, ಅದೇ ಮನೆನ ಅದನ್ನೇ ನಾನು ಹೇಳಕ್ ಬರ್ತಿದ್ದೀನಿ. ಆ ಮನೆನ ಒರೆಸ್ತವ್ರು ಅವರು, ಆ ಮನೆನ ಕಟ್ಟದಂಗೆ ಮಾಡಿದವ್ರು ಅವರು. ಇವತ್ತು ಅದೇ ಮನೆಗೆ ವಾಸ್ತವ್ಯ ಹೋಯ್ತವ್ರೆ ಅಂತ ಆ ಮನೇಲಿ ಗೋಡೆ ಐತಾ? ಶೌಚಾಲಯದ ಇದೆಯಾ? ಅಡುಗೆ ಮಾಡ್ತಿದಾರೆ ಆ ಮನೇಲಿ? ಆಯ್ತು, ಆ ಮನೆ ಒಂದು ನಿರ್ಮಾಣವಾಗಿ ಆ ಮನೇಲಿ ವಾಸ ಮಾಡ್ತಿರುವಂಥ ಮನೆಗೆ ಹೋಗಿ ವಾಸ್ತವ್ಯ ಹೂಡಿದಾರ? ಇದು ಯಾವುದಕ್ಕೆ ಅಂತ ನೀವೇ ತಿಳ್ಕೋಬೇಕು. ಇದು ಕಣ್ಣರ್ಸುವಂಥ ಕೆಲಸ. ಯಾಕೆ ಅಂತ ಅಂದರೆ
ಇಡೀ ತಾಲೂಕು ಏನಾಯ್ತು, ದಲಿತ ವಿರೋಧಿ ಅನ್ನಕ್ಕೆ ಶುರುವಾಯ್ತು. ಇದು ಕಣ್ಣೋರ್ಸೋ ಕೆಲಸವನ್ನ ಇಲ್ಲ ಆ ತಾಲೂಕಿನ ಶಾಸಕರು ಮಾಡಿರುವಂತ ಕೆಲಸ. ನಿಜವಾಗ್ಲೂ ಶಾಸಕರು ದಲಿತ ವಿರೋಧಿ. ಹೌದು. ಈಗ ತಾಲೂಕರು ಈಗ ನೋಡಿ ಇಲ್ಲಿ ಹಕ್ಕುಪತ್ರ, ಎಷ್ಟು ಹಕ್ಕುಪತ್ರ ನೋಡಿ, ಇಲ್ಲಿ ಹಕ್ಕುಪತ್ರ ಕೊಟ್ಟು ಇದೇನು, ಇದು ಯಾರು ಕೈಯಿಂದ ಮಾಡಿರೋಂಥದ? ಇದು ಲೋಕಲ್ ಪ್ರಿಂಟೆಡ್ ಇದು? ಇದು ಯಾರು ಕೊಟ್ಟಿರುವಂಥದ್ದು? ಇದು ಯಾರು ಕೊಟ್ಟಿರೋದು? ಇದು ಇಲ್ಲಿ ನೋಡಿ, ಸೈನ್ ಇದೆ ನೋಡಿ, ಇಲ್ಲಿ ತಹಸೀಲ್ದಾರ್ ಸೈನ್ ಯಾರಾದ್ರೂ ಮಾಡೋಕ್ಕಾಗತ್ತ? ಸೀಲ್ ಸೈನ್? ಇದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಇವತ್ತು ಕೊಟ್ಟಿರೋರವರೇ ಇವತ್ತು ಡೆಮಾಲಿಷ್ ಮಾಡ್ತಿರೋರವರೇ. ಇದಕ್ಕೆ ಏನಿದ್ರು ಒನ್ನಾರ ಏನು ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ತಾಲೂಕಿನಲ್ಲಿ ನಡೀತಿರೋದೆಲ್ಲ ಬರೀ ಇದೆ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದ್ರೆ, ದಯಮಾಡಿ ಹೆಂಗೆ ದಲಿತ ವಿರೋಧಿ ಅಂತ ನಾನು ಹೇಳ್ತೀನಿ ಅಂತ ಅಂದ್ರೆ, ಕೆಲವೊಂದು ಕಾರಣಗಳನ್ನು ನಾನು ನೋಡಿದ್ದೀನಿ. ಯಾಕೆ ಅಂತ ಅಂದ್ರೆ, ಕೆಲವೊಂದು ದಲಿತ ವಿರೋಧಿ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ನೋಡ್ಬೋದು ನೀವು. ಮೊನ್ನೆ ಯಾರೋ ಒಬ್ರು ನಟರಾಜ್ ಅಂತ ಹೇಳಿ ಯಾರೋ ಒಬ್ರು ನಮ್ಮ ಸಮುದಾಯದ ಒಬ್ಬ ಲೀಡರು ಅವ್ರನ್ನ ಏನೋ ಒಂದು ವಿಷಯಕ್ಕೆ ಪ್ರಶ್ನೆ ಮಾಡಿರೋಂಥ ವಿಷಯ ಅವನ್ನ ಆಚೆ ಕಳಿಸ್ರಿ ಅವನ್ನ ಅಂತ ಹೇಳಿ ಪತ್ರಿಕೆ ಮಾಧ್ಯಮಗಳಲ್ಲಿ ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಅವನು ಕುಡ್ಕೊಂಡು ಯಾರೋ ಇನ್ನೊಬ್ಬ ರಾಜಕೀಯನ ಒಂದು ಬಲವನ್ನು ತಗೊಂಡು ಇಲ್ಲಿ ನನ್ನ ಮುಂದೆ ಬಂದು ಈ ತರ ನನ್ನ ಕಾರ್ಯಕ್ರಮವನ್ನು ಕೆಡಿಸ್ಲಿಕ್ಕೆ ಈ ತರ ಮಾಡ್ತಿದ್ದಾನೆ ಅಂತ ಹೇಳಲಿಕ್ಕೆ ಅವರು ಇದು ಮಾಡ್ತಾರೆ. ಆದ್ರೆ ಬೇರೆ ತರ ಬಿಂಬಿಸಕ್ಕೆ ನೋಡ್ತಾರೆ. ಮತ್ತೆ ಇನ್ನೊಂದು ನೋಡ್ಬೋದು, ನಾವು ಆ ಕ್ರಷರ್ ವಿಷಯದಲ್ಲೂ ನೋಡಿದೀವಿ. ಆ ಬೆಮ್ಮತ್ತಿ ಒಂದು ಸಬ್ಬತ್ತಿ ಕ್ರಷರ್ ವಿಷಯದಲ್ಲೂ ಕೂಡ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ. ಈಗ ನಾವು ಕೂಡ ಅಲ್ಲಿಗೆ ಹೋಗಿದ್ದಾಗ ನಮ್ಮ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಕೆಲವು ಲೀಡರ್ಸ್ಗಳು, ಉನ್ನತ ಲೀಡರ್ಸ್ಗಳು ಅವ್ರು ಬಂದಿದ್ರು. ಅವ್ರನ್ನೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದನೂ ಕೂಡ ಅವ್ರನ್ನ ಕೂತ್ಕೊಳ್ಳಿ ಅಂತ ಕೂಡ ಹೇಳ್ದೇನೆ ಅಲ್ಲಿರುವಂಥ ಆ ಕ್ರಷರ್ನು ಕೂಡ ನಿಲ್ಲಿಸುವಂಥ ಕೆಲಸನ ಮಾನ್ಯ ಶಾಸಕರೇ ಮಾಡಿದ್ದಾರೆ ಅಂತ ನಮಗೆ ಈ ಥರ ಅನುಮಾನ ಇರೋದ್ರಿಂದ ನಮ್ಗೇನಾಗಿದೆ, ಪ್ರತಿಯೊಂದು ಕೂಡ ಏನಾಗಿದೆ, ನಮಗೆ ಈ ಥರ ಶಾಸಕರು ನಮಗೆ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ನಮ್ಮ ದಲಿತರ ಮೇಲೆ ಈ ರೀತಿಯಾಗಿ ವೈಷಮ್ಯವನ್ನು ತೀರಿಸ್ಕೊಳ್ತಿದ್ದಾರೆ ಅಂತ ನಮ್ಮ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. 100% ಬೀರುತ್ತೆ. ಯಾಕೆ ಬೀರಲ್ಲ? ಇವತ್ತು ಆಮೇಲೆ ಏನಕ್ಕೆ ಬೀರುತ್ತೆ ಅಂತ ಅಂದ್ರೆ, ಇವತ್ತು ದಲಿತನ ಮೇಲೆ ಎತ್ಕಟ್ಟುವಂತ ಕೆಲಸವನ್ನ ನಮ್ಮ ತಾಲೂಕಿನ ಶಾಸಕರು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಇವತ್ತು ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ನಾಳೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಏನೇ ಆದ್ರೂ ಕೂಡ ನಾನು ಇವತ್ತು ಮೇಲ್ನೋಟಕ್ಕೆ ಹೇಳ್ತಿದ್ದೀನಿ. ಇದಕ್ಕೆ ಏನೇ ಆದ್ರೂ, ನನಗೆ ಏನೇ ಕೂಡ ಆದ್ರೂ ಇದಕ್ಕೆ ನಮ್ಮ ಅರ್ಕಲಗೂಡು ತಾಲೂಕಿನ ಶಾಸಕರೇ ಹೊಣೆ ಆಯ್ತಾರೆ. ಇದು ನಿಮ್ಗೆ ಗೊತ್ತಿರಲಿ. ಯಾಕೆ ಅಂತಂದ್ರೆ ಅವರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮವ್ರ ಮುಂದೆ ಎತ್ಕಟ್ಟಿ ಈ ತರ ಒಂದು ಯಾರು ಕೂಡ ಅವ್ರ ಬಗ್ಗೆ ಮಾತಾಡಬಾರ್ದು. ಏನೇ ಮಾಡಿದ್ರು ಸಹಿಸ್ಕೊಂಡು ಹೋಗ್ಬೇಕು ಅನ್ನೋ ಕೆಲಸವನ್ನ ಅವ್ರು ಮಾಡ್ಲಿಕ್ಕೆ ಮುಂದಾಗ್ತಾರೆ. ನೋಡಿ ಇಲ್ಲೂ ಕೂಡ ಇದು ಬೀರ್ನಹಳ್ಳಿ ಕೆರೆ ಅಂತ ಹಕ್ಕುಪತ್ರ. ಅಂಬೇಡ್ಕರ್ ಭವನಕ್ಕೆ ಎಷ್ಟು ಸತಿ ಗುದ್ದಲಿ ಪೂಜೆ ಮಾಡ್ಬೋದು? ಈಗ ಅಂಬೇಡ್ಕರ್ ಭವನದ ವಿಷಯ ನಿಮಗೆ ಗೊತ್ತು. ಅಂಬೇಡ್ಕರ್ ಭವನದಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು. ಅಂಬೇಡ್ಕರ್ ಭವನಕ್ಕೆ ಬೀಳಿಸ್ತಾರೆ ಯಾರು? ಅಂಬೇಡ್ಕರ್ ಭವನ ಕೆಡುವುದಾರೆ ಯಾರು? ಆಯ್ತು, ಅಂಬೇಡ್ಕರ್ ಭವನ ಕೆಡಗಿದ ಮೇಲೆ ಕಟ್ಟಿಸ್ಬೇಕಾಗಿರೋದು ಯಾರು ಜವಾಬ್ದಾರಿ? ಇವತ್ತು ಅಲ್ಲಿ ಒಂದು ಹೆಣ ಬೀಳ್ತು. ಯಾತಕ್ಕೆ ಬೀಳ್ತು? ಏನಕ್ಕೆ ಬೀಳ್ತ್ರಿ ಹೆಣ? ಅದು ಇವತ್ತೇನಾಗಿದೆ ಇವತ್ತು ಅಲ್ಲಿ ಒಂದು ಸುತ್ಕತ್ತು. ಇವತ್ತು ಎಲ್ಲ ಬೇರೆ ಇತರೆ ಚೌಟ್ರಿಗಳೆಲ್ಲ ಆ ಥರ ಏನಾರು ಆದ್ರೆ ಅಲ್ಲಿ ಮದುವೆ ಕಾರ್ಯಗಳನ್ನ ನಡೆಸಲಿಕ್ಕೆ ಯಾರಾದ್ರೂ ಇಷ್ಟಪಡ್ತಾರ? ಇವತ್ತು ಒಂದು ಹೆಣ ಬಿದ್ದಿದೆ. ಅದು ಇಡೀ ತಾಲೂಕಿಗೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಈಗ ಅದಕ್ಕೆ ಈಗ ನೀವು ಅಂಬೇಡ್ಕರ್ ಭವನ ಕೆಡಿಸ್ತಾರವರು, ಇನ್ನು ಕಟ್ಟಿಸ್ತಾ ಇರೋರು ಅವರು ಕಟ್ಟಿಸ್ತಾನೆ ಇಲ್ಲ. ಇನ್ನು ಯಾತಕ್ಕೆ? ಎಲೆಕ್ಷನ್ ಹತ್ರ ಬರಬೇಕು, ಭವನ ಕಟ್ಟಿಸ್ಬೇಕು. ಭವನಕ್ಕೆ ಏನಾದ್ರು ಒಂದು ಆ ಭವನದ ಹೆಸರು ಹೇಳಿ ಇವ್ರು ಓಟ್ಗಳನ್ನ ಸಂಪಾದನೆ ಮಾಡಬೇಕು. ಅದು ಬಿಟ್ರೆ ಬೇರೆ ಈ ಅರ್ಕಲಗೂಡು ತಾಲೂಕಲ್ಲಿ ಯಾವ ಕೆಲಸನ ಈ ಓದಿರೋಂಥ ಯುವಕರುಗಳಿಗೆ ಏನೇನು ಕೆಲಸ ಕೊಟ್ಟಿದ್ದಾರೆ? ಆಯ್ತು, ನಮ್ಮ ದಲಿತ ಗಂಡು ಮಕ್ಕಳು ಎಷ್ಟು ಜನ ಎಜುಕೇಟೆಡ್ ಮಾಡಿರೋರಿಗೆಲ್ಲ ಯಾವ್ಯಾವ ಕೆಲಸವನ್ನು ಏನಾದ್ರು ಒದಗಿಸ್ಕೊಟ್ಟಿದಾರ? ಅಥವಾ ಬೇರೆ ಏನಾದ್ರು ಸಹಾಯ ಮಾಡಿದಾರ? ಅವ್ರಿಗೆ ಏನು ಮಾಡಿದ್ದಾರೆ? ಏನು ಕೂಡ ಮಾಡಿಲ್ಲ. ಇದು ಎಲೆಕ್ಷನ್, ಇದು ರಾಜಕೀಯ ಗಿಮಿಕ್ಕು. ಯಾವುದು? ಈ ಭವನ ಬೀಳಿಸೋದು, ಭವನ ಕಟ್ಸೋದು, ಏನಾದ್ರು ಪುತ್ಥಳಿನ ನಿಲ್ಸೋದು, ಪುತ್ಥಳಿನ ಮತ್ತೆ ಕಟ್ಸೋದು, ಸ್ಟಾಪ್ ಮಾಡಿಸೋದು, ನಿಲ್ಸೋದು. ಇಷ್ಟೇ ಮಾಡ್ತಿರೋದು. ಇನ್ನೇನು ಬೇರೆ ಏನು ಮಾಡ್ತಾವ್ರೆ? ಅದಕ್ಕೆ ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ದಯಮಾಡಿ ನೀವು ದಲಿತರ ಪರವಾಗಿರುವಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತ ಅಂದರೆ, ನಾವು ಈಗ ಕೆಲವರಿಗೆ ನಾವು ನಾನು ಆಗಲೇ ಹೇಳ್ದಂಗೆ ನಿಮಗೆ ಓಟ್ ಹಾಕಿ ನಿಮ್ಮ ಬೂತಲ್ಲಿ ಲೀಡ್ ಬಂದಿಲ್ಲ ನನಗೆ ಅಂತ ಹೇಳಿ ಈ ರೀತಿಯಾದಂಥ ವೈಷಮ್ಯವನ್ನು ಇಟ್ಕೊಂಡು ಈ ರೀತಿ ಕೆಲಸಗಳನ್ನು ಮಾಡಬಾರ್ದು. ದಯಮಾಡಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನು ಮುಂದೆ ಇದೆಲ್ಲ ದಲಿತ ಪರ ಸಂಘಟನೆಗಳು ಕೂಡ ಇವ್ರ ಜೊತೆಲಿ ನಿಂತ್ಕೊಂಡು
ಈಗ ಆಗಲೇ ನಾವು ಛಲವಾದಿ ಮಹಾಸಭಾದಿಂದ ನಾವು ತೀರ್ಮಾನ ಮಾಡಿದ್ದೀವಿ, ಇವರು ಬೆಂಬಲಕ್ಕೆ ನಿಂತ್ಕೊಂಡು 20ನೇ ತಾರೀಕೊಳಗೆ ಏನಾದರೂ ಕೂಡ ಇಲ್ಲಿ ಡಿಸೈಡ್ ಆಗಲಿಲ್ಲ, ಈ DC ಅವರು, ಈ ಜಿಲ್ಲಾಡಳಿತದವರು ಅಥವಾ ಇಲ್ಲಿ ಏನು ಕೂಡ ಒಂದು ತೀರ್ಮಾನ ಮಾಡ್ದೇ ಇವ್ರಿಗೆ ಏನು ಕೂಡ ನ್ಯಾಯ ಒದಗಿಸ್ಕೊಡದೆ ಹೋದ್ರೆ ಇದನ್ನ ನಾವು ಇಲ್ಲಿಂದ ಏನು ಮಾಡ್ತೀವಿ, ಬಸವ ಜಯಂತಿಗೆ ಕರೆಕ್ಟಾಗಿ ನಾವು ಇಲ್ಲಿಂದ ನಾವು ಕಾಲ್ನಡಿಗೆ ಜಾಥವನ್ನು ಹೊರಟು ಎಲ್ಲ ಕುಟುಂಬಗಳನ್ನ, ಮಕ್ಕಳುಗಳನ್ನ, ದನಕರುಗಳನ್ನ, ಪಾತ್ರೆ ಪರುಡಿಗಳನ್ನ ಹೊತ್ಕೊಂಡು ನಾವೇನು ಮಾಡ್ತೀವಿ, ಇಲ್ಲಿಂದ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ನಾವು ಏನು ಮಾಡಬೇಕಾಗತ್ತೆ, ಇದೇ ವಾಸ್ತವ್ಯನ ಅಲ್ಲಿ ನೋಡಬೇಕಾಗತ್ತೆ. 20ನೇ ತಾರೀಕುವರೆಗೂ ನಾವು ಕಾಲಕೋಶವನ್ನು ಕೊಟ್ಟಿದ್ದೀವಿ. 20ನೇ ತಾರೀಕೊಳಗೆ ಏನಾದರೂ ಒಂದು ಡಿಸೈಡ್ ಆದರೆ ಓಕೆ, ಇಲ್ಲ ಅಂತ ಅಂದರೆ ಈ ಜಾಥಾ ಎಲ್ಲಿವರೆಗೂ ನಿಲ್ಲುತ್ತೆ, ಮಾನ್ಯ ಮುಖ್ಯಮಂತ್ರಿಗಳ ನಿವೇಶನದ ಮುಂದೆ ಅಲ್ಲಿ ವಾಸ್ತವ್ಯ ಹೂಡೋದ್ರ ಮುಖಾಂತರ ನಿಲ್ಲುತ್ತೆ. ಇದು ಅಷ್ಟಕ್ಕೆಲ್ಲ ಆಸ್ಪದ ಕೊಡೋದು ಬೇಡ. ದಯಮಾಡಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ, ಈ ನೊಂದಿರುವಂಥ ಜನಗಳಿಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ. 19 ವರ್ಷ ಆಯ್ತು ಬೀರ್ನಳ್ಳಿ ಕೆರೆಯಲ್ಲಿ ರಾಜಕೀಯ ದ್ವೇಷಕ್ಕೋಸ್ಕರ 73 ಮನೆಯನ್ನ ಧ್ವಂಸ ಮಾಡಿದ್ರು, ಹಕ್ಕುಪತ್ರ ಕೊಟ್ಟು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ನಮಗೆ ಕೊಟ್ಟಿರಲಿಲ್ಲ, ಪರ್ಮಿಷನ್ ಕೊಡದಲ್ಲೇ ಹೊಡೆದ್ರು. ನಮಗೆ ಅದೇ ನೋಟಿಸ್ ಏನು ಕೊಟ್ಟಿರಲಿಲ್ಲ. ನಮಗೆ ಏಕಾಏಕಿ ನಮಗೆ ನೇರವಾಗಿ ಬೆಳಗ್ಗೆ 8 ಗಂಟೆ ಹೊಡೆಯೋ ದಿವಸ ನೀವು DC ಆಫೀಸ್ದಾಗ ಹೋಗಿ ಅಂತ ಹೇಳಿದ್ರು ಅಲ್ಲಿರೋ ನಮ್ಮ ಮೆಂಬ್ರುಗಳು. ನಾವೆಲ್ಲ ಇಲ್ಲಿ ಬಂದು DC ಆಫೀಸ್ ಹತ್ರ ಏನೋ ನಮಗೇನೋ ಒಂದು ಸಪೋರ್ಟ್ ಸಿಗುತ್ತೆ ಅಂತವ. ಇಲ್ಲಿ ಬಂದ ತಕ್ಷಣ ಅಲ್ಲಿ ಮನೆ ಹೊಡೆಯೋಕ್ಕೆ 800 ಪೊಲೀಸು ಸೆಕ್ಯೂರಿಟಿ ತಗೊಂಡು ಬೆಳಗ್ಗೆ 8 ಗಂಟೆಯಿಂದ ರಾಜಕೀಯ ದ್ವೇಷದವರು, ನಾವು ಅವ್ರ ಹೆಸರು ಹೇಳಲ್ಲ, ನಾವು ಹೆಸರು ಹೇಳಲ್ಲ, ಯಾರು ಹೊಡ್ತಿದ್ರು ಅಂತ ಗೊತ್ತಿಲ್ಲ. ಒಟ್ಟಿಗೆ ನಾವು ಇಲ್ಲಿ ಬಂದು ಅವ್ರ ಹೆಸರು ಹೇಳಲ್ಲ, ನಾವು ಇಲ್ಲಿ ಬಂದ ತಕ್ಷಣ ಅಲ್ಲಿ 800 ಪೊಲೀಸು ಎಲ್ಲ ಸೆಕ್ಯೂರಿಟಿ ತಗೊಂಡು ಅಲ್ಲಿ ಈ ಮನೆಯನ್ನು ನಿರ್ಮೂಲನ ಮಾಡಿ ಹಾಕಿದ್ರು. ನಾವು ಸಾಮಾನು ತಗೊಳ್ಳೋಕ್ಕೂ ಬಿಡಲಿಲ್ಲ. ಮಕ್ಕಳು ಸಾಮಾನುಗಳೆಲ್ಲ ಅರ್ಧಕ್ಕರ್ಧ ಸಾಮಾನುಗಳೆಲ್ಲ ಮನೇಲಿ ಎಲ್ಲ ಧ್ವಂಸ ಆಗಿರೋದು. ಆಮೇಲೆ ಇಲ್ಲಿಂದ ಹೋಗೋಷ್ಟೊಳಗೆ ಹೊಡೆದ್ರು. ಈ ರಾತ್ರಿ ಸಂಜೆ 6 ಗಂಟೆ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮನೆಗಳನ್ನ ದಮನಿಷ್ ಮಾಡಿ ಹಾಕಿದ್ರು ರಾಜಕೀಯ ದ್ವೇಷಕ್ಕೋಸ್ಕರ. ಆ ಹೊಡೆದ ಮೇಲೆ ನಮಗೆ ಕೃಷ್ಣನಗರ 1 ತಿಂಗಳವರೆಗೂ ನಮಗೆ ಮುನ್ಸಿಪಾಲ್ಟಿ ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಮುನ್ಸಿಪಾಲ್ಟಿಯವರು 1 ತಿಂಗಳು ನಮಗೆ ಅನ್ನ ಕೊಟ್ಟರು, ಬಾಳಿಸಿದ ಅನ್ನ ಕೊಡೋರು, ಬಾಕ್ಸಲ್ಲಿ ಸಾರು ತಂದು ಕೊಡೋರು, 3 ಅಪ್ಪತ್ತು ಊಟ ತಂದು ಕೊಡೋರು, ಸ್ಕೂಲ್ ಜಗ್ತಿ ಮೇಲೆ ಕೂತ್ಕೊಳ್ಳೋವು, ನಮ್ಮ ಶೆಡ್ ಹತ್ರನೇ ಗುಡ್ಲು ಹಾಕ್ಕೊಂಡು ಗುಡ್ಲೆಲ್ಲ ಮಲೆ ಕೇಳೋವು, ಮಕ್ಕಳು ಮರಿ ಆದಾಗಿವೆ. ಆ ಮಕ್ಕಳ ಮಲೆ ಆದಾಗಿ ಮುನ್ಸಿಪಾಲ್ಟಿ ಕೇಳೋದಕ್ಕೆ ಅಲ್ಲಿ ಸಂಬಂಧಪಟ್ಟರು ಹೋಗಿ ಅಂತ ಇಲ್ಲಿಗೆ ಬಂದು ಮನವಿ ಲೆಟರ್ ಕೊಡೋಕೆ ಹೋದಾಗ ಮುನ್ಸಿಪಾಲ್ಟಿಯವರು ನಮಗೆ ಸಂಬಂಧವೇ ಪಟ್ಟಲ್ಲ ಅಂತ ಹೇಳಿದ್ರು. 1 ತಿಂಗಳು ಹೆಂಗೆ ಅನ್ನ ಕೊಟ್ಟರು, ಸಂಬಂಧ ಪಡೋದ ಮೇಲೆ ನಮಗೆ 1 ತಿಂಗಳು ಅನ್ನ ಯಾರು ಕೊಟ್ಟರು? ಮುನ್ಸಿಪಾಲ್ಟಿ ತಾನೇ ನಮಗೆ ಅನ್ನ ಕೊಟ್ಟಿತ್ತು. ನಾವು ಕೊಟ್ಟಾಗ ಏನು ಮಾಡೋದು, ಮನೆ ಹೊಡೆದಾಕಿ 1 ತಿಂಗಳು ಅಲ್ಲಿಗೆ ಹೋಗಿ ಎಲ್ಲ ತಲೂ ಸುತ್ತಿ ಹಕ್ಕುಪತ್ರ ಕೊಟ್ಟರು. ಇಲ್ಲಿ DC ಆಫೀಸಲ್ಲಿ ರೇವಣ್ಣರಿದ್ದಾಗ HS ಪ್ರಕಾಶ್ ಅಣ್ಣರು MLA ಆಗಿದ್ರು. ಅವಾಗ ನಮಗೆ 1 ತಿಂಗಳು ಅಲ್ದಾದ್ಮೇಲೆ ಇಲ್ಲಿ ಇದೇ DC ಆಫೀಸ್ ಮುಂದೆ ಹಕ್ಕುಪತ್ರ ಇವರು DC ಅವರೇ ಕೊಟ್ಟಿತ್ತು. ಎಲ್ಲರೂ ಇದ್ರು ಅವಾಗ, ರೇವಣ್ಣರಿದ್ರು, HS ಪ್ರಕಾಶ್ ಅಣ್ಣ ಇದ್ರು, MLA, DC ಅವರು ಇದ್ರು. ಇದೇ DC ಆಫೀಸಲ್ಲಿ ನಮಗೆ ಹಕ್ಕುಪತ್ರ ವಿತರಣೆ ಮಾಡಿದ್ರು. 1 ತಿಂಗಳು ಆದಮೇಲೆ ಕೊಟ್ಟಾದ್ಮೇಲೆ ಏನು ಮಾಡಿದ್ರು, ಕೃಷ್ಣನಗರದಲ್ಲಿ ಕೊಟ್ಟರು. ಅಲ್ಲಿ ಗಾಳಿ ನೀರು ಬೆಳಕು ಏನು ಇರಲಿಲ್ಲ, ಬರೀ ಕಾಡು ಅಂದ್ರೆ ಕಾಡು. ಅವಾಗ ಲೇಔಟ್ ಆಗಿರಲಿಲ್ಲ, ಕೊಟ್ಟರು. ಆವಾಗ ಕೊಟ್ಟಾದಾಗ ಏನು ಮಾಡಿದ್ರು, ನಮಗೆ ಸಣ್ಣ ಮಕ್ಕಳು ಇದು. ಆಗ ನಾನು ಪ್ರೆಗ್ನೆಂಟು, ಅವಾಗ ಒಂದು ಮಗು ಕಂಕ್ಲಲ್ಲಿತ್ತು. ಆಗ ಕಾಡಲ್ಲಿ ನಾವು ವಾಸ ಇರೋಕ್ಕಾಗುತ್ತಾ? ನಾವೇ ಮಾಡೋದು, ಕೊಟ್ಟರು, ಗುಡ್ಲು ಹಾಕೊಂಡು ಇದ್ದು ವಾಸವ. ಅಲ್ಲಿ ನುಗ್ಗಿದಾಗ ಏನು ಮಾಡೋದು, ನೀರು ಇರಲಿಲ್ಲ ನಮಗೆ, ಕುಡಿಯೋಕ್ಕೆ ನೀರು ಇರಲಿಲ್ಲ, ಬೆಳಕಿರಲಿಲ್ಲ. ಒಬ್ಬ ಮನುಷ್ಯ ಬದುಕಕ್ಕೆ ನೀರು ಗಾಳಿ ಬೆಳಕಿಲ್ಲ ಅಂದಮೇಲೆ ಹೆಂಗೆ ಬದುಕಕ್ಕೆ ಸಾಧ್ಯ ಹೇಳಿ ನೋಡೋಣ. ಆಗ ನಾವು ಅಲ್ಲಿಗೆ ಹೋದಾಗ ಸಾಮಾನನ್ನೆಲ್ಲ ಧ್ವಂಸ ಆಗಿ ಹೋಗಿತ್ತಲ್ಲ, ಅಲ್ಲಿ ಬರೀ ಕೈಲಿ ಹೋಗಿ ಹೆಂಗೆ ಪಾಲ ಮಾಡೋಕ್ಕಾಗೋದು? 1 ತಿಂಗಳಾದ್ಮೇಲೆ ಅಲ್ಲಿ ಹೋಗಿ ವಾಸ ಮಾಡಿದ್ದು. 1 ತಿಂಗಳು 2 ತಿಂಗಳು ವಾಸನೂ ಇದ್ದು, ಗುಡಿಸ್ಲ ಕಟ್ಕೊಂಡು. ಅಲ್ಲಿ ನುಗ್ಗಿದ್ದು, ನೀರು ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಬಂದು ಈ ಕಡೆಗೆ ಅಲ್ಲಿ ವಾಸ ಇದ್ದಾಗ ಏನಾದ್ರು ಬೂಂದೇಳರು ಕೋರ್ಟ್ ಬಿದ್ದೈತೆ ಜಾಗ, ಕೋರ್ಟ್ ಬಿದ್ದೈತೆ, ತೀರ್ಮಾನ ಆಗೋವರೆಗೂ ನೀವು ಬರಬೇಡಿ ಅಂತಂದ್ರು. ಆಮೇಲೆ ಬಂದಾದ್ಮೇಲೆ ಏನು ಮಾಡೋದು, 1 ವರ್ಷ 6 ತಿಂಗಳು ನಾವು ಇಲ್ಲಿ ಎಲ್ಲೆಲ್ಲೋ ಬಾಡಿಗೆ ಮನೆ, ಎಲ್ಲೆಲ್ಲೋ ಪೀಟುಗುಂಡಿಲಿ ಗುಡ್ಸಾಕೊಂಡು ಕಾಲ ಮಾಡ್ತಾಯಿದ್ದೆ. ಯಾರ್ಯಾರ್ದ ಜಾಗದಲ್ಲಿ ಅವರ ಕಾಲು ಕೈ ಕಟ್ಕೊಂಡು ಬಾಡಿಗೆ ಮನೆ ಮಾಡೋ ಪರಿಸ್ಥಿತಿ ಇಲ್ದಲೆ. ಹಾಗೆ ಮಾಡಿದ್ರು MLA ನಾವು ಕಟ್ಟೋಕ್ಕಾಗ್ದಲ್ಲೇ ಏನು ಮಾಡೋದು, ಇದೇ ಥರ ವಾಸ ಎಷ್ಟು ದಿವಸ ಮಾಡೋಕ್ಕಾಗುತ್ತೆ? ಮಕ್ಕಳು ಮರಿ ಬೀದಿ ಪಾಲಾಗಿದ್ದೀವಿ ನಾವು ಅಂತ MLA ಹತ್ರಕ್ಕೆ ಹೋದ್. ಮತ್ತೆ 1 ವರ್ಷ ಆದಮೇಲೆ MLA ಹತ್ರಕ್ಕೆ ಹೋದಾಗ ಪ್ರಕಾಶ್ ಅಣ್ಣವರು, ನೀವು ಹೋಗಿ ನಿಮ್ಮ ಮನೆ ಕಟ್ಕೊಳ್ಳಿ, ನಾವು ಇದೀನಿ ಅಂತಂದರು. ಅವ್ರ ಮನೆ ತಕ್ಕ ಹೋಗಿ ಪರ್ಮಿಷನ್ ತಗೊಂಡು ನಾವು ಅಲ್ಲಿ ಗುಡು ಕಟ್ಟಕ್ಕೆ ಹೋದಾಗ ಏನು ಮಾಡಿದ್ರು, ಬೂನೆಳ್ಳರು ಕೋರ್ಟ್ ಬಿದ್ದಿತ್ತು, ಬಂದರೆ ನಿಮಗೆ ನಾವು ಲಾಂಗು ಮಚ್ಚಿ ಹಿಡ್ಕೊ ಬಂದ್ಬಿಟ್ರು. ಆ ಕಡೆಯಿಂದ ಬೂನೆಳ್ಳರು ಲಾಂಗು ಮಚ್ಚಿ ಹಿಡ್ಕೊ ಬಂದ್ರು. ನಮಗೆ ಭಯ ಅಲ್ಲ, ಪ್ರಾಣ ಭಯ. ಮೊದಲೇ ನಾವು ನೊಂದ್ಕೋತಿದ್ದೀವಿ. ಏನು ಮಾಡೋದು, ಎದರಿಕೆಂದು ಸಿಮೆಂಟು ಜಲ್ಲಿ ಕಲ್ಲು ಏರ್ಕೊಂಡ್ರು. ನಾವು ಬರೀ ಕೈಲಿ ಹೋಗಿ ಗುಡಿಸಲು ಕಟ್ಕೊಳ್ಳೋಣ ಅಂತ ಎಲ್ಲ ಸಾಮಾನು ತಗೊಂಡೋದು. ಬೂನೆಳ್ಳರು ಲಾಂಗು ಮಚ್ಚಿ ಹಿಡ್ಕೊ ಬಂದಮೇಲೆ ನಾವು ಬಂದ್ಬಿಟ್ಟು ಎದರಿಕೆಂದು ಕೋರ್ಟ್ ಬಿದ್ದಿತ್ತು. ಕೋರ್ಟ್ ತೀರ್ಮಾನ ಆಗೋರ್ಗು ಬರೋಕ್ಕೆ ಕೊಡ್ದು. ನೀವು ಇಲ್ಲಿ 8 ಮನೆಯವರು ಇದ್ರು, 8 ಮನೆಯವರು ಅವರು ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಗುಡಿಸ್ಲು ಹಾಕೊಂಡಿದ್ರು. ಅವ್ರು 8 ಮನೆಯವ್ರಿಗೆ ಕೊಟ್ಟವ್ರೆ. ನಾವು ಬಾಕಿಯರೇ ಮಾಡಿಬಿಟ್ಟು ನಂದು ಡೆಲಿವರಿ ಆಯಿತು, ನನ್ನ ತವ್ರ ಮನೆ ಬಿದ್ದೆ. ಅಲ್ಲಿಂದ ಬಂದಮೇಲೂ ಕೂಡ ನಾವು ಹೋರಾಟ ಮಾಡಿದ್ವು. ಅಲ್ಲಿಗೂ ಪೇಪರು ಅವರು ನ್ಯೂಸರು ಎಲ್ಲರೂ ಕರ್ಕೊಂಡೋಗಿ ಗೂಡಿಸ್ಲು ಹಾಕಿ ತುಂಬ ಹೋರಾಟ ಮಾಡಿದ್ವಿ. 19 ವರ್ಷಗಳ ಕಾಲ ನಾವು ಮಾಡ್ದಲೇ ಇರೋ ಪ್ರಯತ್ನಗಳಿಲ್ಲ.
ಯಾರೇ ಅಧಿಕಾರಿಗಳಾಗಲಿ ಯಾವುದು ಡಿ ಸಿ ಆಫೀಸಿಗೆ ಪ್ರತಿ ಡಿ ಸಿ ಅವರು ಬಂದಾಗ್ಲೂ ಟ್ರಾನ್ಸ್ಫರ್ ಆಗಿ ಬಂದಾಗ್ಲೂ ಇವ್ರು ಡಿ ಸಿ ಅವ್ರು ನಮಗೆ ಒಳ್ಳೇದು ಮಾಡ್ತಾರಲ್ವ, ಈ ಡಿ ಸಿ ಅವರಿಂದ ನಮಗೊಂದು ನ್ಯಾಯ ಸಿಗುತ್ತಲ್ವ ಅಂತ ಮನವಿ ಲೆಟ್ರ್ ಕೊಟ್ಟುತ್ತೇ ಇಲ್ಲ. ಆ ಪೇಪರ್ ಕೊಟ್ಟರೆ ಲೆಕ್ಕನೇ ಇಲ್ಲ ಬಿಡಿ. ಆಮೇಲೆ ಉಡಾ ಆಫೀಸಿಗೆ ಹೋದು, ಉಡಾ ಆಫೀಸಲ್ಲಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅನ್ನೋರು, ಇದು ಮುನ್ಸಿಪಾಲ್ಟಿಗೆ ಕೇಳಿದ್ರೆ ನಮಗೆ ಸಂಬಂಧಪಟ್ಟಿಲ್ಲ ಅನ್ನೋರು. ಇಲ್ಲಿ ಬಂದು ಕೇಳಿದ್ರೆ ನಡೀರಿ ವೆರಿಫಿಕೇಶನ್ ಮಾಡಿ ಹೇಳ್ತೀವಿ, ವೆರಿಫಿಕೇಶನ್ ಮಾಡಿ ಹೇಳ್ತೀವಿ ಅಂತಂದರು. ನಾವು ಕೇಳಿ 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 ಇದುವರೆಗೂ ಸಾಕಾಗಿ ಈಗ ಪ್ರತಿಭಟನೆ ಕೊಟ್ಟಿದ್ವಿ. ನಮಗೆ ಮನೆ ಇಲ್ಲ, ನಮ್ಮ ಮನೆ ಕಳ್ಕೊಂಡು 19 ವರ್ಷ ಐತೆ, ನಾವು ಓದ್ಬಿಟ್ಟಿದ್ದೀವಿ. ನಮಗೆ ಇಲ್ಲಿಂದನೇ ನ್ಯಾಯ ಸಿಗಲಿಲ್ಲ ಅಂದರೆ ಅಣ್ಣವ್ರು ಹೇಳ್ದಂಗೆ ನಾವು ಪಾದಯಾತ್ರೆ ನಡೆಯೋಕ್ಕೆ ಸಿದ್ಧವಾಗಿದ್ವಿ ಬೆಂಗಳೂರವರೆಗೂ, ಮುಖ್ಯಮಂತ್ರಿ ಅವ್ರಿಗೆ. ಶಾಸಕರು ಬಿಡಿ, ಅವ್ರು ಶಾಸಕರಾದ ಮೇಲೆ ಪ್ರತಿ ಶಾಸಕರು ಯಾರು ಆಗ್ತಾ ಇದ್ದಾರೆ 5 ವರ್ಷಕ್ಕೆ ಅವ್ರ ಮನೆ ಹತ್ರಕ್ಕೆ ತಿರುಗದಲ್ಲಿರೋ ದಿನಗಳೇ ಇಲ್ಲ. MLA ಮನೆ ಹತ್ರಕ್ಕೆ ನಾವು ಮಾಡ್ಕೊಡ್ತೀವಿ ನಡೀರಿ. ಎಲ್ಲಕ್ಕಿಂತ ಮುಂಚೆ ನಾವು ಸೂರ್ಯ ಚಂದ್ರಣ್ಣಗಳು ಮಾಡ್ಕೊಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟರು ನಮ್ಮ ಜನಗಳಿಗೆ. ನಾವು ಜನಗಳೆಲ್ಲನೂ ಕೂಡ ಹಾಕಿ ಜನಗಳೆಲ್ಲ ಕರ್ಕೊಂಡವ್ರ ಮನೆ ತಕೋಗಿ ಇವರಿಂದ ಏನಾದರೂ ನಮಗೊಂದು ನ್ಯಾಯ ಸಿಗುತ್ತೆ, ಒಂದು ಮನೆ ಮಠ ನೆರಳು ಕೊಡ್ತಿರೋ. ಅಟ್ಲೀಸ್ಟ್ ನಮ್ಗೆ ಏನು ಕೇಳಲಿಲ್ಲ, ಅವ್ರ ಮನೆ ಆಡು ಆಸ್ತಿಯನ್ನು ಕೇಳಲಿಲ್ಲ. ಕಳ್ಕೊಂಡಿರೋದಕ್ಕೆ ಒಂಚೂರು ಜಾಗ ಕೊಡಿ ಸ್ವಾಮಿ, ಕಟ್ಕೊತೀವಿ, ಒಂಚೂರು ನೆರಳು ಕೊಡಿ, ನಾವು 2 ಮಕ್ಕಳನ್ನ ಬದುಕೈತೀವಿ ಅಂತ ಅವ್ರ ಹತ್ರ ದೇವ್ರ ಹತ್ರ ಕೇಳೋದು ಹೆಚ್ಚಾಗಿ ಕೇಳಿದ್ವಿ ಭಿಕ್ಷೆನ. ಆ ಭಿಕ್ಷೆಗೆ ಅವ್ರ ಪ್ರತಿಫಲ ಮುಂದೆ ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಮಾಡ್ಕೊಡ್ತೀವಿ ನಡೀರಿ, ನಡೀರಿ, ಬರೀ ನಡೀರಿ ಅಂದಾರ ಹೊರತು ನಾವು ಇದ್ದೀವಿ. ನಾವು ಅವ್ರ ಪರವಾಗಿ ಒಂದು ಡಿ ಸಿ ಅವ್ರ ಹತ್ರ ಹೋಗಿ, ಒಂದು MLA ಆದರು ಅವ್ರ ಹತ್ರ ಹೋಗಿ ನಿಂತದ್ದು, ಜನಗಳನ್ನ ಕರೆಸಿ ಒಂದು ಏನಾರು ಒಂದು ಸಪೋರ್ಟಾಗಿ ಅವ್ರಿಗೆ ಪರವಾಗಿ ನಿಂತದ್ದು ಒಂದು ಮಾಡಿಕೊಡಿ ಮೇಡಮ್. ನಿಮ್ಮ ಕೈಲಿರೋ ಪವರ್ ಇದೆ, ನಿಮ್ಮ ಜನಗಳಿದ್ರೆ ನೀವಿದ್ರೆ ನಾವು, ಅವರಿದ್ರೆ ನಾವು ಮಾಡಿಕೊಡಿ. ಇಷ್ಟು ಜನಗಳಿಗೆ ಅನ್ಯಾಯ ಐತೆ ಅಂತ ಒಬ್ಬರು MLA ಆದರು ಡಿ ಸಿ ಆಫೀಸ್ ಹತ್ರ ಕರೆಸಿ ನಮ್ಗಳನ್ನ ಕರೆಸಿ ಒಂದು ದಿನ ಒಂದು ಆಶ್ವಾಸನೆ ಹೇಳಲಿಲ್ಲ ಅವ್ರಿಗೆ ಅಷ್ಟು ಗುಂಡಿಗೇನೂ ಇಲ್ಲ. MLA ಆದರೂ ಏನು ಪವರ್ ಇಲ್ಲ ಬಿಡಿ, ನಾವು ಅಷ್ಟು ಹೇಳೋಕ್ಕೂ ಆಗಲ್ಲ ಅವ್ರನ್ನ ಈ ಬಾಯಿಂದ. ನಾವು ಅವ್ರಿಗೆ ಬೆಲೆ ಕೊಟ್ಕೊಬಂದು ಗೌರವ ಕೊಟ್ಕೊಬಂದು ಇನ್ನು ಗೌರವನೇ ಕೊಡೋ ಪರಿಸ್ಥಿತಿಲಿ ಇಲ್ಲ. ಈ ಡಿ ಸಿ ಅವ್ರ ಹತ್ರ ಬಂದಾಗ ಈಗೊಂದು 15 ದಿವಸದಲ್ಲಿ ಇವತ್ತಿಗೆ 18 ದಿನ ಆಯ್ತು. 18 ದಿನದಲ್ಲೂ 5-6 ದಿನ ನಾವು ಇದೇ ಥರ ಪ್ರತಿಭಟನೆ ಮಾಡಿ ಇಲ್ಲೇ ಮಲ್ಲಿಕೊಂಡು ಇಲ್ಲೇ ಕೂತ್ಕೊಂಡು ಕೆಲಸ ಭಂಗ ಬಿಟ್ಕೊಂಡು ಕೂತ್ಕೊಂಡಾದ್ರೂ ಡಿ ಸಿ ಅವ್ರು ಏನು ಹೇಳಿದ್ರು, ಇನ್ನು 15 ದಿನ ಟೈಮ್ ಕೊಡಿ, ವೆರಿಫಿಕೇಶನ್ ಮಾಡಿ ಎಲ್ಲರನ್ನ ಕರೆಸಿ ನಾವು ಮೀಟಿಂಗ್ ಇಟ್ಟು ಮಾತಾಡ್ತೀವಿ ಅಂದರು. ಇವತ್ತಿಗೆ 18 ದಿನ ಆದರೂ ಎಲ್ಲಿ ಹೋಗಿದ್ದಾರೆ? ಒಬ್ಬರು ಅಧಿಕಾರಿಗಳು ಕರೆಸಿ ಮಾತಾಡೋಷ್ಟು ಪವರ್ ಇಲ್ವ ಡಿ ಸಿ ಅವರಿಗೆ? ಒಬ್ರು MLA ಬಂದರು ಮೊನ್ನೆ ಸ್ವರೂಪಣ್ಣವರು, ಇಲ್ಲಿ ಬಂದು ಕೂದಿದ್ದೀವಿ. ಅಟ್ಲೀಸ್ಟ್ ಬಂದು ಜನಗಳು ಕಷ್ಟ ಏನಂತ ಕೇಳಿದ್ಮೇಲೆ ಒಬ್ರು MLA ಏನಕ್ಕೆ, ಒಬ್ರು ಶಾಸಕರು ಏನಕ್ಕೆ? ನಾವು ಅವ್ರಿಗೆ ಏನಕ್ಕಂತ ಓಟ್ ಕೊಡಬೇಕು? ಅವರು ನಮಗೆ ನಾಳೆ ದಿನ ಸೆಕ್ಯೂರಿಟಿ ಆಗ್ತಾರೆ, ನಮಗೂ ಸಪೋರ್ಟ್ ಆಗ್ತಾರೆ, ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ತಾನೇ ನಾವು ಅವ್ರುಗಳ್ನ ನಂಬಿರ್ತೀವಿ. ಅಟ್ಲೀಸ್ಟ್ ಅವ್ರನ್ನ ಏನಕ್ಕೆ ನಂಬಬೇಕು? ನಾವು 19 ವರ್ಷದಿಂದ ಬೇರೆ ಜಾಗದಲ್ಲಿ ಪೀಟು ಗಂಟೆ ಮೇಲೆ ಗೂಡ್ಸ್ ಹಾಕೊಂಡು ಕಾಲ ಮಾಡ್ತಾ ಇದ್ವಿ. ನಮ್ಮ ಕಷ್ಟ ಶೂನ್ಯ ಮುಟ್ಟೈತೆ. ನಮ್ಮ ಪರಿಸ್ಥಿತಿನ ಅವ್ರುಗಳಿಗೆ ಬಂದಿದ್ರು ಅವ್ರು ಏನು ಮಾಡ್ತಿದ್ರು ಮುಂದೆ ನೇಡೆ. ನಾವು ಅಷ್ಟೇ ಈಗ 20ನೇ ತಾರೀಕುವರೆಗೂ ಅಣ್ಣರು ಹೇಳ್ದಂಗೆ ಆ ಟೈಮ್ ಕೊಟ್ಟಿದ್ದೀವಿ. ಆ ಟೈಮ್ ಒಳಗಡೆ ಬಂದು ನಮಗೆ ಒಳ್ಳೆ ರೀತಿ ಒಂದು ಮಾರ್ಗದರ್ಶನ ನೀಡಿದ್ರೆ ಓಕೆ, ಇಲ್ಲ ಅಂತಂದರೆ ನಾವು ಮುಖ್ಯಮಂತ್ರಿ ಆದರೂ ಪಾದಯಾತ್ರೆ ನಡೆಸೋಕೆ ಸಿದ್ಧವಾಗಿದ್ದೀವಿ ನಾವು ಅಷ್ಟೇ. ಖಚಿತವಾಗಿ ಇನ್ನು ಶಾಸಕರು ಬೆಲೆ ಕೊಡೋ ಪರಿಸ್ಥಿತಿ ಇಲ್ಲ. ಯಾರು ನಮಗೆ ಶಾಸಕರಿಗೆ ನಮಗೆ ಯಾವ ಕಷ್ಟ ಸುಖಕ್ಕೂ ಸ್ಪಂದಿಸಿಲ್ಲ. ನೊಂದುಬಿಟ್ಟಿದ್ವಿ, 19 ವರ್ಷಗಳ ಕಾಲ ನೊಂದಿದ್ದೀವಿ. ಈಗ 8 ದಿವಸಕ್ಕಲ್ಲ 15 ದಿವಸಕ್ಕಲ್ಲ ನಾವು ಅವತ್ತಿಂದ ಇವತ್ತಿನವರೆಗೂ ನಾವು ನಡೆದಾಡಿರೋ ಕಾಲು ಅಷ್ಟೆಲ್ಲ ಸೌದು ಹೋಗ್ಬಿಟ್ಟಿದ್ದಾವೆ. ನಮಗೆ ಬಲ ಪ್ರಯೋಗನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ. ತಿರುಗಿ ಮಾತಾಡಿ ಇವ್ರು ಸ್ವರೂಪಣ್ಣವ್ರು ಇವ್ರು ಬಂದಿದ್ರು, ಯಾರು MP ನಮ್ಮ ಶ್ರೇಯಸ್ ಅಣ್ಣರು ಆ ಕಾಂಗ್ರೆಸ್ ಭವನದಲ್ಲಿ ಬಂದಾಗಲೂ ರೀತಿ ನೀತಿಯಾಗಿ ಒಂದು ಎಲ್ಲರೂ ಮ್ಯಾಟ್ರಿಕ್ ತೋರಿಸಿದೆ, ಅಣ್ಣ ಈ ಪರಿಸ್ಥಿತಿ ಐತೆ, ನೆಕ್ಸ್ಟ್ ನಿಮಗೆ ಗೆಲ್ಲಕ್ಕೊಂದು ಅವಕಾಶ ನಾನು ಆನ್ ಮಾಡ್ಕೊಡ್ತೀನಿ, ನಮ್ಮ ಜನಗಳ ಕಡೆಯಿಂದ ನಿಮ್ಗೊಂದು ಅವಕಾಶ ಮಾಡ್ಕೊಡ್ತೀನಿ, ಖಂಡಿತವಾಗಿ ನಮಗೊಂದು ನೆರಳು ಮಾಡಿಕೊಡಿ ಅಣ್ಣ, ಏನು ಬೇಡಿ. ಆ ಪುಣ್ಯಾತ್ಮನ ಆಪೋಸಿಟ್ ಪಾರ್ಟಿ ಆ ವೈನ್ ಮುಂದೆ ಆಪೋಸಿಟಾಗಿ ನೀವು ಮಾಡಿಕೊಡಿ, ನಿಮ್ಮನ್ನು ಫೋಟೋ ಇಟ್ಟಿಗೆ ನಮ್ಮ ಏರಿಯಾದಲ್ಲಿ ಪೂಜಿಸ್ತೀವಿ ಅಂತ ಹೇಳಿದ್ರು. ಆಯಿತು ಕಣಕ್ಕಂತ ಆಶ್ವಾಸನೆ ಕೊಟ್ಟರೆ ಇಲ್ಲಿ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಏರಿಯಾಕ್ಕೆ ಓಟ್ ಕೇಳಕ್ಕೆ ಬಂದಾಗಲೂ ಕ್ಯಾನೋ ಸ್ವಲ್ಪ ಸಮೇತ ಹೇಳಿದೆ. ನಿನ್ನೆ ಏನಂದ್ರು ನಮ್ಮ ಶ್ರೇಯಸ್ ಅಣ್ಣರು, ಏನಕ್ಕಮ್ಮ ಬಂದಿದ್ದೆ ಅಂತ ಕೇಳಿದ್ರು, ಕುಪ್ಪತ್ರ ಹಿಡ್ಕೊಂಡು ಮುಂದೆ ನಿಂತಿರೋ. ಅದು ನಮ್ಮ ಕಷ್ಟ ನಮಗೆ ಗೊತ್ತು, ನಮ್ಮ ಕಷ್ಟ ದೊಡ್ಡರಿಗೆ ಹೆಂಗೆ ಅರ್ಥ ಆಗುತ್ತೆ? ಒಬ್ರು MP ಆದ್ರ ಮಾತು ಕೇಳ್ಬೋದು, ಈ ಮಾತನ್ನ ಏನಕ್ಕೆ ಬಂದ್ರಿ ಅಂತ ಕೇಳ್ತಾರೆ. ಏನಕ್ಕೆ ಬರ್ತಾರೆ ಡಿ ಸಿ ಆಫೀಸ್ ಹತ್ರ? ಇಲ್ಲಿ ನಾವು ಕುತ್ಕೊಳ್ಳೋಕ್ಕೆ ಕೆಲಸ ಬಂದ್ಬಿಟ್ಟು ಮಕ್ಕಳು ಬಿಟ್ಟು ಮನೆ ಇಲ್ಲದೆ ಇದ್ದಾರೆ ತಾನೇ, ನಾವು ಕಷ್ಟದಲ್ಲಿ ಇರೋ ತಾನೇ ಇಲ್ಲಿ ಬಂದು ಕುತ್ಕೊಳ್ಳೋರು. ಅದನ್ನು ಕೇಳಿದ್ಮೇಲೆ ಏನಕ್ಕೆ MP, ಒಬ್ರು MLA, ಒಬ್ರು DC, ತಹಸೀಲ್ದಾರ್ ಏನಕ್ಕೆ? ಇದುವರೆಗೂ ಒಬ್ರು ತಹಸೀಲ್ದಾರ್ ಆಗಲಿ MLA ಮನೆ ತಕ್ಕ ಹೋದಾಗ ಗೆದ್ದು 1 ತಿಂಗಳಲ್ಲಿ ಹೋದ್ವು. ಹಂಗೂ ನೋಡೋಣ ಈಗಾರು ಒಂದು ನಮಗೊಂದು ನೆಲೆ ಕೊಡ್ಬೋದಾ, ಒಂದು ಆಶ್ವಾಸನೆ ಕೊಡ್ಬೋದಂತ ಎಲ್ಲ ಒಂದು 25 ಜನ ಒಗ್ಗಟ್ಟಾಗಿ ಹೋದು. ಅಕ್ಕ ನಾನು ಈಗ ಆಗಿರೋದು ಇನ್ನೊಂದು 20 ದಿನ, ಅಲ್ಲಿ 8 ದಿನ ಟೈಮ್ ಕಡಿ. ಅದೇ ಜಾಗ ಹತ್ರಕ್ಕೆ ಬಂದು ನಾನು ವೆರಿಫಿಕೇಶನ್ ಮಾಡಿ ಜಾಗ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂದರೆ ಎಲ್ಲಿ ಒಗ್ಗಾಕಿರೋ ಜಾಗ ಹತ್ರಕ್ಕೆ ಬಂದು ಬಂದು ಇವತ್ತು 3 ವರ್ಷ ಆದ್ರೂ ಬಂದಿಲ್ಲ. ಇವ್ರನ್ನ ನಂಬೋದಾ? ಇವ್ರನ್ನ ನಾವು MLA ಶಾಸಕರು ನಮ್ಮ ಕಡೆ ಇದ್ದಾರೆ ಅಂತ ನಾವು ಹೇಳ್ಕೋಬೋದಾ? ಏನಕ್ಕೆ ಬೇಕು ಇವರು ರಾಜಕೀಯದವರು?
ಪಾತ್ರೆಗಳೆಲ್ಲ ತಗೊಳ್ಳಿ